ನವನಿರ್ಮಾಣ ವೇದಿಕೆಯ ರಾಷ್ಟ್ರೀಯ ನವನಿರ್ಮಾಣ ವೇದಿಕೆಯ ಅಧ್ಯಕ್ಷರಂತ ಸೋದರಿ ಮಮತಾ ನಿಚಾಣಿ ಅವರೇ, ಗೋಪಿನಾಥ್ ಅವರೇ, ನಾಡಗೌಡರು, ಪ್ರಭಾಕರ್, ಸಂತೋಷ್ ಹೆಗ್ಡೆ ಅವರು, ರೋಷನ್ ಬೇಗ್ ಅವರು, ಶಂಕರ್, ಇನ್ನು ಬಹಳ ಜನ ಎಲ್ಲ ಪ್ರಮುಖರೆಲ್ಲ, ಸಂಸತ್ ಸದಸ್ಯರು, ಮಾಜಿ ಸಂಸತ್ ಸದಸ್ಯರು, ನಮ್ಮ ಉಗ್ರಪ್ಪನವರು, ಇನ್ನು ಬಹಳ ಜನ ಎಲ್ಲ, ಪ್ರಾಣಿ ಸತೀಶ್ ಎಲ್ಲ ಇದ್ದಾರೆ. ಎಲ್ಲರ ಹೆಸರು ತೆಗೆದುಕೊಳ್ಳೋದಿಲ್ಲ, ಕ್ಷಮಿಸಬೇಕು. ರಾಮಕೃಷ್ಣ ಹೆಗಡೆ ಕುಟುಂಬದ ಅನೇಕ ಸದಸ್ಯರು ಕಾಣ್ತಾ ಇದ್ದೀನಿ, ಎಲ್ಲ ಅಭಿಮಾನಿಗಳು ಕಾಣ್ತಾ ಇದ್ದೀನಿ. ಸೊ ಎಲ್ಲರಿಗೂ ಕೂಡ ಈ ಒಂದು ಪವಿತ್ರವಾದಂತಹ ವೇದಿಕೆಗೆ ನನ್ನ ಆಹ್ವಾನಕ್ಕೆ ಈ ಚಿತ್ರಕಲಾ ಪರಿಷತ್ತು ಮತ್ತು ನಮ್ಮ ರಾಷ್ಟ್ರೀಯ ನವ ನಿರ್ಮಾಣ ವೇದಿಕೆ ಎಲ್ಲ ಸದಸ್ಯರಿಗೆ ನನ್ನ ನಮನಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಇದೊಂದು ಸ್ಪೆಷಲ್ ಅಕೇಶನ್. ಇವತ್ತು ರಾಮಕೃಷ್ಣ ಹೆಗಡೆ ಅವರ 99ನೇ ವರ್ಷದ ಜನ್ಮದಿನ ಆಚರಣೆಯಾಗಿ ಬೆಂಗಳೂರು ನಗರ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನೋ ವಿಚಾರವನ್ನ ಮುಂದಿಟ್ಟು ಚರ್ಚೆಯನ್ನ ಮಾಡಲಿಕ್ಕೆ ಇಲ್ಲಿ ವಿಚಾರಗೋಷ್ಠಿಯಲ್ಲಿ ನಾವೆಲ್ಲ ಸೇರಿದ್ದೇವೆ. ರಾಮಕೃಷ್ಣ ಹೆಗಡೆ ಅವ್ರನ್ನ ಕನಕಪುರದಿಂದ ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ರು. ನಾನು ಈಗ ಅಲ್ಲೇ ಸ್ಪರ್ಧೆಯಾಗಿದ್ದೀನಿ. 83ರಲ್ಲಿ ಅವರ ವಿರುದ್ಧ ಬಹಳ ಸೋಲಿಸಬೇಕು ಅಂತ ಬಹಳ ದೊಡ್ಡ ಹೋರಾಟ ಮಾಡಬೇಕು ಕನಕಪುರದಲ್ಲಿ. ಚೀಫ್ ಮಿನಿಸ್ಟರ್ ಆಗಿದ್ರು, ಸೋಲ್ಸಕ್ಕೆ ಹೆಂಗಾಗ್ತದೆ? ಸ್ಟೂಡೆಂಟ್ ಲೀಡರ್ ಅಂದ್ರೆ ದೊಡ್ಡ ಹೋರಾಟ ಮಾಡಿದೆ. ಆಗ ನನ್ನ ಗುರುಸಿ 85ಕ್ಕೆ ನನಗೆ ಅಸೆಂಬ್ಲಿಯಲ್ಲಿ ಟಿಕೆಟ್ ಕೊಟ್ಟರು. ಆಗ ಪಾರ್ಲಿಮೆಂಟ್ ಅಲ್ಲಿ ಇಂದಿರಾ ಗಾಂಧಿ ಅವರು ಕಾಲವಾದ ನಂತರ ರಾಜೀವ್ ಗಾಂಧಿ ಅವರು ಈ ದೇಶದ ನಾಯಕತ್ವವನ್ನು ವಹಿಸಿಕೊಂಡರು. ಸೊ ಅವರು ನನ್ನ ಮೆಜಾರಿಟಿ ಇಲ್ಲ, ನನ್ನ ನಾಯಕತ್ವಕ್ಕೆ ಚುನಾವಣೆ, ಅವ್ರ ನಾಯಕತ್ವ ಇರಲಿಲ್ಲ, ಪಾರ್ಲಿಮೆಂಟ್ ಅಲ್ಲಿ ಆಗಿತ್ತು. ನನ್ನ ನಾಯಕತ್ವಕ್ಕೆ ಭಂಗ ಬಂದಿದೆ. ಸೊ ನಾನು ರೀಎಲೆಕ್ಷನ್ ತೆಗೆದುಕೊಳ್ತೀನಿ, ಜನರ ಹತ್ರ ಹೋಗ್ತೀನಿ ಅಂತ ಹೇಳಿ ಡಿಸಾಲ್ವ್ ಮಾಡಿದ್ರು. ಸೊ ಆ ಡಿಸಾಲ್ವ್ ಆದಾಗ ನನಗೂ ದೇವೇಗೌಡರ ಮೇಲೆ 7 ಊರಿನ ಟಿಕೆಟ್ ಕೊಟ್ಟರು. ನಾನು ಸ್ಟೂಡೆಂಟ್ ಲೀಡರ್ ಇದ್ದೆ, ನಾನು ನಮ್ಮ ಹರೀಶ್ ಸ್ಟೂಡೆಂಟ್ ಲೀಡರ್ SGRC ಕಾಲೇಜಲ್ಲಿದ್ದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಬಹಳ ದೊಡ್ಡ ಮೊತ್ತದಿಂದ ಬಂತು. ಇಲ್ಲೂ ಕೂಡ ಏನೆಲ್ಲ ಕೋಟು ಶರ್ಟು ಪ್ಯಾಂಟು ಎಲ್ಲ ಹೊಲ್ಸ್ಕೊಂಡು ರೆಡಿ ಆಗಿದ್ರು. ನೋಡಿದ್ರೆ ನನ್ನ ಸಮೇತ ಕೊಚ್ಕೊಂಡು ಹೋದಲ್ಲ. ಸೊ ವಿ ಆರ್ ಲಾಸ್ಟ್. ನಾನು ಸೋತೆ. ಅದಾದ್ಮೇಲೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆದೆ. ಯಾಕೆ ಇವತ್ತು ಹೆಗಡೆಯವ್ರನ್ನ ಶ್ರೀಪಾದಿಸಿ ಅಂತ ಕರೆದಿದ್ರೆ, ಜಿಲ್ಲಾ ಪಂಚಾಯತ್ ನಮ್ಮ ಪ್ರಭಾಕರ್ ಹೇಳಿದಾಗೆ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದೆ ನಾನು, ಜಿಲ್ಲಾ ಪರಿಷತ್. ಆಗ ಅವನೊಂದು ಆರ್ಗ್ಯುಮೆಂಟ್ ಅಲ್ಲಿ ನಡೀತಾ ಇತ್ತು, ಅದು ಕೇಸ್ ನಡೀತಾ ಇತ್ತು. ಈ ವಾಸ್ ಅಡ್ವೊಕೇಟ್ ಜನರಲ್ ಆಗ ರಾಮಕೃಷ್ಣ ಹೆಗಡೆ ಕಾಲದಲ್ಲಿ. ಆ ಆರ್ಗ್ಯುಮೆಂಟ್ ನೋಡಿ ನಾನು ಅವತ್ತೇ ಅವ್ರಿಗೆ ದೊಡ್ಡ ಅಭಿಮಾನಿ ಆದೆ. ಸಂತೋಷ ಸಂಗೆ ಅವತ್ತು ತೆಗೆದುಕೊಂಡಂತ ನಿರ್ಣಯ, ಜಸ್ಟ್ ಸುಮ್ಮನೆ ರೆಫರೆನ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಇಲ್ಲೆಲ್ಲ ನಾನು ನಮ್ಮ ಇವ್ರು ನೋಡಿದೆ, ಎಲ್ಲ ನಮ್ಮ XMP ಅವ್ರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಜಿಲ್ಲಾ ಪರಿಷತ್ ಅಧ್ಯಕ್ಷರು ಬೆಂಗಳೂರು ಗ್ರಾಮಾಂತರ. ನಾನು ಜಿಲ್ಲಾ ಪರಿಷತ್ ಮೆಂಬರ್ ಇದ್ದೆ. ಅವರ ಅಧ್ಯಕ್ಷರು ನಾನು ವಿರೋಧ ಪಕ್ಷದಲ್ಲಿದ್ದೆ. ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದಾಗ ಇಲ್ಲಿ SK ಡೇ ಅವರು ದೊಡ್ಡ ಕಾನ್ಫರೆನ್ಸ್ ಮಾಡಿಸಿದ್ರು. ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೆ. ಸೊ ಇದನ್ನ ಅಮೆಂಡ್ಮೆಂಟ್ ತರಬೇಕು ಇಡೀ ದೇಶದ ಉದ್ದಕ್ಕೂ ಕೂಡ ಅಂತ ಹೇಳಿ ಅವರು ಇಲ್ಲಿಗೆ ಬಂದು ಒಂದು JP ಪಾರ್ಕ್ ಏನ್ ಜಯಪ್ರಕಾಶ್ ನಾರಾಯಣ್ ಅಲ್ಲಿ ಅವರು ನಮ್ಮನ್ನೆಲ್ಲ ಕರೆಸಿದ್ರು. ನಾನು ನಾರಾಯಣ ಸ್ವಾಮಿ ಎಲ್ಲ ಹೋಗಿದ್ದು. ಅವರು ದಡ ಇದ್ರು ಕೂಡ ಅವ್ರನ್ನು ಕರೆಸಿದ್ರು. ಈ ಮಣಿಶಂಕರಯ್ಯವರು, ರಾಹುಲ್ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು ಎಲ್ಲ ಸೇರಿ ಕರೆದು ಚರ್ಚೆ ಮಾಡ್ತಾರೆ.
ಆಗ ನಾನು ಹೇಳಿದೆ, ನಮ್ಮ ಸ್ಟೇಟ್ ಅಲ್ಲಿ ಈಗಾಗಲೇ ಇದೆ, ರಾಮಕೃಷ್ಣಗಳು ಇದಕ್ಕೆಲ್ಲ ಬಹಳ ದೊಡ್ಡ ಮುಂದುವರಿಕೆ ಮಾಡಿದ್ದಾರೆ. ರಾಮಕೃಷ್ಣಗಳು ಮಾಡಿದ್ದಾರೆ ಅಂತಲೇ ಇಲ್ಲಿಗೆ ಬಂದಿದ್ದೀನಿ, ಅದನ್ನೇ ತಿಳ್ಕೊಳ್ಳ ಬಂದಿದ್ದೀರಿ. ಬಟ್ ಈ 73, 74ನೇ ತಿದ್ದುಪಡಿ ಯಾಕಂದ್ರೆ ನಿಮ್ ಸ್ಟೇಟ್ ಅಲ್ಲೂ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಇಟ್ ಈಸ್ ಎ ಅಮೆಂಡ್ಮೆಂಟ್ ಟು ಕ್ರಿಯೇಟ್ ಯಂಗ್ ಲೀಡರ್ಸ್ ಫ್ರಮ್ ಪಂಚಾಯತ್ ಟು ಪಾರ್ಲಿಮೆಂಟ್. ಅದಕ್ಕೆ ನಾನು ಕರ್ನಾಟಕ ಸ್ಟಡಿ ಮಾಡಬೇಕು ಅಂತೇಳಿ ಬಂದಿದ್ದೀನಿ ಅಂತೇಳಿ ನನ್ಗೆ ಅವ್ರು ಹೇಳಿದ್ರು. ಹಂಗೆ ಇವತ್ತು 73, 74ಕ್ಕೆ ತಿದ್ದುಪಡಿ ಇಡೀ ದೇಶಕ್ಕೆ ಒಂದು ದೊಡ್ಡ ಚಿಂತನೆ ಆಗಿರ್ತಾರೆ. ಫೌಂಡೇಶನ್ ಅವತ್ತಿನ ಕಾಲದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಕೊಟ್ಟಿದ್ರು. ಈಗ ಪಂಚಾಯತಿಂದ ಪಾರ್ಲಿಮೆಂಟ್ ವರೆಗೂ ಸಾವಿರಾರು ಜನ ನಾಯಕರುಗಳನ್ನ ನಾವು ತಯಾರು ಮಾಡ್ತಾ ಇದ್ದೀವಿ. ಅದು ನಾನು ಒಬ್ಬ ಜಿಲ್ಲಾ ಪಂಚಾಯತ್ ಅಸೆಂಬ್ಲಿ ಸೋತಿದ್ದು ಕೂಡ ಜಿಲ್ಲಾ ಪಂಚಾಯತಿಗೆ ಪರಿಷತ್ಗೆ ಪಂಚಾಯತ್ ನಿಂತ್ಕೊಂಡು ಅವರು ನಮ್ಮ ಇವ್ರು ಹೇಳ್ದಂಗೆ 8 ಬಾರಿ ಅಸೆಂಬ್ಲಿಗೆ ಕಂಟಿನ್ಯೂಸ್ ಆಗಿ ಬಂದು ಸಾತ್ತೂರಿಂದ ಇದಾದ್ಮೇಲೆ ಈ ಕನಕಪುರದಿಂದ ಬಂದು ಸೇವೆ ಮಾಡುವಂತ ಅವಕಾಶ ಇವತ್ತು ಸಿಕ್ಕಿದೆ. ಆದ್ರೆ ಒಂದು ವಿಚಾರ, ನಾನು ರಾಮಕೃಷ್ಣ ಹೆಗಡೆ ವಿಧಾನಸಭೆಯಲ್ಲಿ ನಾನು ನೋಡಿದ್ದೆ. ಕೆಲವು ದಿನಗಳ ಕಾಲ ವಿಧಾನಸಭೆಯಲ್ಲಿ ಟೆಲಿಫೋನ್ ಟ್ಯಾಪಿಂಗ್ ಬಗ್ಗೆ ನಡೆದಂತಹ ಚರ್ಚೆ, ಇಡೀ ದೇಶದ ನಮ್ಮ ಕಾಂಗ್ರೆಸ್ ನಾಯಕರುಗಳೆಲ್ಲ ಬಂದು ಆ ಒಂದು ಘಟನೆನ ವೀರೇಂದ್ರ ಪಾಟೀಲ್ರಿಗೂ ರಾಮಕೃಷ್ಣ ಹೆಗಡೆಗೂ ಯಾವ ರೀತಿ ನಡೀತದೆ ಈ ಟೆಲಿಫೋನ್ ಟ್ಯಾಪಿಂಗ್ ಬಗ್ಗೆ ಅಂತ ಹೇಳಿ ಚರ್ಚೆ ಮಾಡಿ ಬಂದು ಪಬ್ಲಿಕ್ ಗ್ಯಾಲರಿಯಲ್ಲಿ ಕುತ್ಕೊಂಡು ಬಂದು ನೋಡ್ತಾ ಇದ್ರು. ಆ ಸೌಮ್ಯ, ಅವರ ಮಾತು, ಅವರ ಕತೆ, ಅವರ ಆಚಾರ ವಿಚಾರ, ಅವರ ಚಿಂತನೆ, ಇವ್ರು ಕೇಳಿ, ವೀರೇಂದ್ರ ಪಾಟೀಲ್ ಕೇಳಿ, ಈ ರಾಜಿ ಮಾಡ್ಕೊಳ್ತಾರ, ಸ್ನೇಹ, ಅವ್ರ ಸಂಬಂಧ, ಲವಾಕುಶ ಸಂಬಂಧ, ಇವೆಲ್ಲ ಕೂಡ ಇದ್ದಂತ ಸಂದರ್ಭದಲ್ಲೂ ಕೂಡ ಅವ್ರ ಕಮಿಟ್ಮೆಂಟ್ಗೆ ವೀರೇಂದ್ರ ಪಾಟೀಲ್ ಜೊತೆಗಿಲ್ಲ, ರಾಮಕೃಷ್ಣ ಹೆಗಡೆ ಈ ಕಡೆ ವಿರೋಧ ಪಾರ್ಟಿ ಇಟ್ಕೊಂಡು ಅವರು ಜೊತೆಗಿಲ್ಲ. ಸೊ ಅವರ ಬೇಸಿಕ್ ಫಿಲಾಸಫಿ ಏನಿತ್ತು, ಅವರ ಪಾರ್ಟಿ ಪ್ರಿನ್ಸಿಪಲ್ ಏನಿತ್ತು, ಯಾವುದಕ್ಕೂ ಕೂಡ ಇಬ್ರು ಆಗಲ್ಲ. ದಟ್ ವಾಸ್ ಒನ್ ಆಫ್ ದಿ ಬೆಸ್ಟ್ ಪಾರ್ಲಿಮೆಂಟರಿ ಡಿಬೇಟ್. ನನಗೆ ಏನ್ ರಾಜಕಾರಣ, ಏನ್ ಮಾತಾಡ್ಬೇಕು ಅಂತ ಅಸೆಂಬ್ಲಿಲೇ ಗೊತ್ತಾಗ್ತಿತ್ತು. ಆಗೆಲ್ಲ ಬಹಳ ದೊಡ್ಡ ದೊಡ್ಡ ಘಟನೆಗಳೆಲ್ಲ ಇದ್ರು. ಇದ್ರು ನಮ್ಮ ಬಂಗಾರಪುರ ಇದ್ರು, ಕಾಗೋಡು ತಿಮ್ಮಪ್ಪನವರು ಇದ್ರು, ಬೇರೆಲ್ಲ ದೊಡ್ಡ ದೊಡ್ಡ ಲೀಡರ್ಸ್ ಎಲ್ಲ. ಒಂದ್ ಕಡೆ ರಾಮಕೃಷ್ಣ ಹೆಗಡೆ, ಈ ಕಡೆ ಇವರು ಎಲ್ಲ ಕೂಡ ದೊಡ್ಡದಾಗಿತ್ತು. ಆಮೇಲೆ ಚಂದ್ರೇಗೌಡರು ಲೀಡರ್ ಆಫ್ ದಿ ಅಪೋಸಿಷನ್ ಎಲ್ಲ ಕೂಡ ಇಂಥವೆಲ್ಲ ನಡೀತು. ಬಟ್ ಇವತ್ತೊಬ್ಬ ರಾಜಕೀಯ ಮುತ್ಸದ್ದಿಯನ್ನ ಚರ್ಚೆ ಮಾಡಲಿಕ್ಕೆ ಅವರ ಆಚಾರ ವಿಚಾರಗಳನ್ನ ಅವರ ಸ್ಮರಿಸೋ ಜೊತೆಗೆ ಅವರ ಆಚಾರ ವಿಚಾರಗಳನ್ನು ಕೂಡ ಚರ್ಚೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಗುಣಗಾನ ಎಷ್ಟು ಬೇಕಾದ್ರೂ ನಾವು ಮಾಡ್ಬೋದು. ಬಟ್ ನಾನಾಗ ಒಂದು ಮಾತು ಹೇಳ್ತಾ ಇದ್ದೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ಹಂಗೆ ರಾಮಕೃಷ್ಣ ಹೆಗಡೆ ಅವರು ಅವರ ಬದುಕಿನಲ್ಲಿ ಬಿಟ್ಟು ಹೋದಂತ ಆದರ್ಶ ಸಾಕ್ಷಿಗುಟ್ಟಿಗಳು ಇನ್ನ ಜೀವಂತವಾಗಿ ಉಳಿದಿದೆ ಅನ್ನೋದಕ್ಕೆ ಇಂಥ ಅನೇಕ ಕೆಲವು ಘಟನೆಗಳನ್ನು ಸ್ನೇಹಿತರು ಗೋಪಿನಾಥ್ ಅವರು ತಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಜಾಸ್ತಿ ಚರ್ಚೆ ಮಾಡಕ್ಕೆ ನನಗೆ ಅವರನ್ನ ಭೇಟಿ ಮಾಡೋಂಥ ಅವಕಾಶ ಸಿಗದೆ ಇರ್ಬೋದು. 3-4 ಬಾರಿ ಎಸ್.ಎನ್. ಕೃಷ್ಣ ಅವ್ರನ್ನ ನನ್ನ ಕಳಿಸಿದ್ರು ಕೆಲವು ವಿಚಾರಗಳನ್ನ ಭೇಟಿ ಮಾಡ್ಬೇಕಾದ್ರೆ, ಮಾತಾಡ್ಬೇಕಾದ್ರೆ, ಯಾವ್ದೋ ಒಂದು ವಿಚಾರಗಳನ್ನ ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ. ದೆಹಲಿಲಿ 1-2 ಬಾರಿ, ಬೆಂಗಳೂರಲ್ಲಿ 2 ಬಾರಿ ಹೋಗಿ ಅವ್ರ ಮನೆ ಹೋಗಿ ಭೇಟಿ ಮಾಡೋಂಥ ಸಂದರ್ಭ. ನನಗೆ ಆದಂತ ಅವರ ವ್ಯಕ್ತಿತ್ವದ ಬಗ್ಗೆ ಅನುಭವ ಇದೆ. ಆದ್ರೆ ಅವರ ದೂರ ಚಿಂತನೆ ಇತ್ತಲ್ಲ, ಇದು ಯಾವ ಅವರ ಜಾತಿ ಮೇಲೆ ಇಲ್ಲಾಂದ್ರೆ ಅವರ ಕುಟುಂಬದ ಮೇಲೆ ಜೊತೆಗೆ ತೆಗೆದುಕೊಂಡೋಗಿ ಅವ್ರು ರಾಜಕಾರಣ ಮಾಡುತ್ತೆ ನಾನು ನೋಡಿಲ್ಲ. ಯಾವುದೇ ಸಂದರ್ಭದಲ್ಲಿ ಅವ್ರು ಯಾವುದೇ ಫ್ಯಾಮಿಲಿ ಮೆಂಬರ್ಗೆ ಅವ್ರನ್ನ ಬೆಳೆಸ್ಬೇಕು ಅನ್ನೋದು ಇರ್ಲಿಲ್ಲ. ಆದ್ರೆ 100 ಜನ ನಾಯಕರುಗಳನ್ನ, ಯಂಗ್ಸ್ಟರ್ಸ್ ನ ಅವತ್ತಿನ ಕಾಲದಲ್ಲಿ, ನನ್ನ ಹೆಸರು ಹೇಳೋದು ಬೇಡ, ಆಯ್ತಾ, ಬೇಕಾದಷ್ಟು ಸೆಕೆಂಡ್ ಲೈನ್ ಲೀಡರ್ಶಿಪ್ ನೀನ್ಯಾಪ ದೊಡ್ಡ ದೊಡ್ಡ ಮಂತ್ರಿಗಳಾಗ 5 ಮಾತನಾಡ್ತಾರೆ ಮಾಡಿ ದೊಡ್ಡದೆಲ್ಲ ನಾನು ನೋಡಿದ್ದೀನಿ. ನಿಮ್ದು ಬಿಡಿ, ಬಿಗ್ ಲಿಸ್ಟ್ ಇದೆ ಫಿಂಗರ್ ಟಿಪ್ಸ್. ನಾನು ರೋಷನ್ ಬೇಗ ಹೇಳ್ದಂಗೆ ಪಟ್ಟಿಗಳಿದೆ, ದೊಡ್ಡ ಪಟ್ಟಿ. ನಾನು ವಯಸ್ಸು ಚಿಕ್ಕವನಿರ್ಬೋದು, ಅಷ್ಟೇ ನನಗೆ ಆ ಲಿಸ್ಟೇ ನನಗೆಲ್ಲ ನನ್ನ ತಲೆಯಲ್ಲೇ ಇದೆ. ನನಗೆ ಈಗ ಹೆಸರುಗಳ ಕೆಲವು ಒಂದೊಂದು ಹೆಸರಿದ್ರೆ ಇನ್ನೊಂದು ಹೆಸರು. ಸೊ ಕೆಲವರು ರಾಯಲ್ಟಿ ತೋರಿಸ್ತಾರೆ, ಕೊಡ್ತಾರೆ. ಕೆಲವರು ಲಾಯಲ್ಟಿಗೆ ಏನಿನ ಕೆಲವೆಲ್ಲ ಮರ್ತು ಬಿಡ್ತಾರೆ, ಕೊಟ್ಟಿದ್ದೆಲ್ಲ ಮರ್ತು ಬಿಸಾಕ್ಬಿಡ್ತಾರೆ. ಯಾಕಂದ್ರೆ ನನಗೊಂದು ದಿನ ನನ್ನ ನೆನಪು,
ರಾಮಕೃಷ್ಣ ಹೆಗಡೆ ಅವರ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೀನ ನಾನು ಅಸೆಂಬ್ಲಿಗೆ ಎಂಟರ್ ಆಗ್ತಾ ಇದ್ದೆ. ದೇಶಪಾಂಡೆ ಅವರು ಕೆಳಗೆ ಹಿಡಿತಾ ಇದ್ದೆ. ಸೋ ವೆರಿ ಡಿಸ್ಟರ್ಬ್, ನನ್ಗೆ ಗೊತ್ತಿಲ್ಲ ಇದು, ಜಸ್ಟ್ ಎಂಟರ್ ಆಗ್ತಿದ್ದೆ. ಎಂಟರ್ ಆಗ್ತಿದ್ದ ತಕ್ಷಣ ಕೊನೆಗೆ ಮೀಡಿಯಾವರೆಲ್ಲ ಅವ್ರನ್ನ ಬೆನ್ನತ್ತಿದ್ರು. ಹೋಗಿ ಅವತ್ತಿನ ಕಾಲದಲ್ಲಿ ಚೀಫ್ ಮಿನಿಸ್ಟರ್ ಜಗಳ ಮಾಡ್ಕೊಂಡು ಬರ್ತಾ ಇದ್ರು. ಪ್ರೈಮ್ ಮಿನಿಸ್ಟರು ದೊಡ್ಡವರಿದ್ರು, ನನಗೆ ಅದು ಮಾತಾಡೋಕೆ ಕಾಂಟ್ರವರ್ಸಿ ಆಗ್ತದೆ ಬೇಡ. ಬಟ್ ಈಗ ಇವಾಗ ಸಂದರ್ಭದಲ್ಲಿ ಕೇಳಿದೆ ನಾನು, ಏನ್ ಯಾಕೆ ಇಷ್ಟು ಗಾಬರಿ ಆಗೋಗ್ತಾ ಇಲ್ಲ, ಏನಿಲ್ಲ ಹಿಂಗ ಆಗೋಗಿದೆ ಅಂತ. ಸೊ ಅವತ್ತದ ಸಂದರ್ಭದಲ್ಲಿ ಬೇರೆಯವರೆಲ್ಲ ಪವರ್ಗೋಸ್ಕರ ಯಾರೋ ವಾಯ್ಸ್ ರೈಸ್ ಮಾಡಲಿಲ್ಲ. ಒಂದೇ ಕರೆಕ್ಟ್. ದೇಶಪಾಂಡೆ ಒಂದು ಒನ್ ರೈಸ್ ವಾಯ್ಸ್ ಪಾಯಿಂಟ್ ಆಫ್ ಡೇ ವಿಚಾರ ಹೇಳ್ಬೇಕಾಗ್ತದೆ. ಆಮೇಲೆ ಪಾಪ ಅವ್ರಿಗೂ ಬೇಕಾದಷ್ಟು ತೊಂದರೆ ಎಲ್ಲ ಆಯ್ತು, ಅದು ಬೇರೆ ವಿಚಾರ. ಸತ್ಯ ನೋಡಿದವ್ರಿಗೆ ಬಹಳ ಕಷ್ಟ, ಸತ್ಯ ನೋಡಿದ್ರೆ ಬಹಳ ಕಷ್ಟ, ಇವೆಲ್ಲ ಆಗ್ತದೆ. ಸೊ ಹಂಗೆ ಇವೆಲ್ಲ ಕೂಡ ನಡ್ಕೊಂಡು ಬಂದಿದೆ. ಸೊ ಇತಿಹಾಸ ಪುಟಕ್ಕೆ ಹೋದ್ರೆ ಅವರ ಸಾಧನೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಅವರು ಯಾವ ದಿಟ್ಟಿನಲ್ಲಿ ಈ ಬೆಂಗಳೂರಿನ ನಮ್ಮ ರಾಜ್ಯನ ಮಾಡಿಕೊಟ್ರು, ಅವರ ಅಧಿಕಾರ ಅವಧಿ, ಅವರ ಆಡಳಿತ, ಯಾರು ಇಡೀ ದೇಶದಲ್ಲಿ ಮ್ಯಾಂಡೇಟ್ ಇದ್ರು ಕೂಡ 83 ಅವ್ರದೇ ಆದಂತಹ ಮ್ಯಾಂಡೇಟ್ ಬಂದಿದ್ರು ಕೂಡ ಮತ್ತೆ ನಾನು ರಿಎಲೆಕ್ಷನ್ ಹೋಗಿ ಜನರ ವಿಶ್ವಾಸ ಪಡ್ಕೊಂಡು ಅಧಿಕಾರ ಮಾಡ್ತೀನಿ ಅಂತ ಯಾವ್ದಾರು ಈ ದೇಶದ ಚರಿತ್ರೆಯಲ್ಲಿ ಯಾವ್ದಾರು ಒಬ್ಬ ಮುಖ್ಯಮಂತ್ರಿ ತೀರ್ಮಾನ ಮಾಡಿದ್ರೆ ಅದು ರಾಮಕೃಷ್ಣ ಸಂತೋಷ ಆಗ್ತದೆ. ಸೊ ಇವತ್ತು ಅವರ ಅಸೆಂಬ್ಲಿ ಚರ್ಚೆ ಬಗ್ಗೆ ಈಗ ಸದ್ಯಕ್ಕೆ ಚರ್ಚೆ ಮಾಡೋದು ಬೇಡ. ಕಷ್ಟಗಳು ಮನುಷ್ಯನಿಗೆ ರಾಜಕಾರಣದಲ್ಲಿ ಪದೇ ಬರ್ತದೆ, ಸೋಲು ಗೆಲುವು ಇದ್ದೇ ಇರ್ತದೆ. ಆದ್ರೆ ವಿತೌಟ್ ಎನಿ ರೀಸನ್ ಒಂದು ಆಡಳಿತ ಪಕ್ಷದಲ್ಲಿ ಇದ್ಕೊಂಡು ಪಕ್ಷನ ಬೆಳೆಸಿ, ನನಗೆ ನಾನು ಕೃಷ್ಣ ಅವರ ಕಾಲದಲ್ಲಿ ಪಾರ್ಲಿಮೆಂಟ್ ನಿಲ್ಬೇಕಾದಂತ ಪರಿಸ್ಥಿತಿ ಅನಿವಾರ್ಯತೆ ಬಂತು. ಆಗ ದೇವೇಗೌಡರಿಗೂ ರಾಮಕೃಷ್ಣ ಹೆಗಡೆಗೂ ಡಿಫರೆನ್ಸ್ ಇತ್ತು. ಅವರೇ ಒಂದು ಪಾರ್ಟಿ, ಇಬ್ಬರು ಒಂದು ಪಾರ್ಟಿ, ಬೇರೆ ಬೇರೆ ಇತ್ತು. ಆಗ ಹೋದಾಗ ಕೊನೆಗೆ ನನ್ನೂ ಕಳಿಸಿದ್ರು, ಸಿದ್ದಿ ಅವ್ರ ಹತ್ರ ಕಳಿಸಿದ್ರು, ರಾಮಕೃಷ್ಣ ಹೆಗಡೆಗೂ ಭೇಟಿ ಮಾತು ಕಳಿಸಿದ್ರು. ಹೋಗಿದೆ ಅವ್ರಿರೋ ಸೇಫ್ಟಿ ಅವ್ರು ಹೇಳಿದ್ರು, ಇಲ್ಲಪ್ಪ ನಾನು ನಮ್ಮ ಪಾರ್ಟಿಲಿ ಬಹಳ ಇದಿದೆ, ಐ ಕಾಂಟ್ ಟೇಕ್ ಎ ಸ್ಟ್ಯಾಂಡ್, ಈಗ ವಿದಿನ್ ವೆದರ್ ಐ ಲೈಕ್ ಇಟ್ ಆರ್ ನಾಟ್, ಐ ಆಮ್ ಕಂಪೆಲ್ಡ್ ಟು ಬಿ ದಿ ಪಾರ್ಟ್ ಆಫ್ ದಿ ಸಿಸ್ಟಮ್. ಸೊ ಅದಕ್ಕೆ ಐ ವಿಶ್ ಯು ಆಲ್ ದ ಬೆಸ್ಟ್, ಬಟ್ ಐ ಕಾಂಟ್ ಅಶ್ಯೂರ್ ಎನಿಥಿಂಗ್ ಅಂತ ಹೇಳಿದ್ರು. ಈಗ ಬೇರೆಯವ್ರಿಗೆ ಬಂದೆ, ಬೇರೆದೇನೋ ಆಯ್ತು, ಐ ಹ್ಯಾವ್ ಟು ಲೂಸ್ ದಿ ಎಲೆಕ್ಷನ್. ಅವತ್ತು ರಾಮಕೃಷ್ಣ ಹೆಗಡೆ ಅವ್ರು ಏನಾದ್ರು ಅವರ ಪಾಲಕರ ಸೇರಿ ಅವತ್ತು ಸಹಾಯ ಮಾಡಲಿಲ್ಲ ಅಂದ್ರೆ ಅವ್ರ ಪಾರ್ಲಿಮೆಂಟ್ಗೆ ನಾನು ಹೋಗ್ತಿದ್ದೆ. ಬಿಗ್ ನಾನೇನು ಹೋಗ್ಬೇಕು ಅಂತಿರ್ಲಿಲ್ಲ, ಬಟ್ ಇಟ್ ವಾಸ್ ಎ ಪಾರ್ಟಿ ಡಿಸಿಷನ್. ಹಂಗೆ ಜನ್ಮ ಕೊಟ್ಟವಾಗೆ ಕೆಲವು ಸಂದರ್ಭದಲ್ಲಿ ಏಣಿಗಳನ್ನ ಹತ್ತಿ ಹತ್ತದ ಮೇಲೆ ಬಿಸಾಕೋದು ಇವೆಲ್ಲ ಕೂಡ ಕೆಲವು ರಾಜಕಾರಣಿಗಳಿಗೆ ಬಹು ಇರ್ತದೆ. ನಾನು ಡೀಟೇಲ್ ಈ ಸಂದರ್ಭದಲ್ಲಿ ಹೋಗ್ಲಿಕ್ಕೆ ನಾನು ತಯಾರಿಲ್ಲ. ಬಟ್ ಆ ನಾಯಕತ್ವ ಇವತ್ತು ಅವರ ಆದರ್ಶದ ಗುಣಗಳಿಗೆ ಏನೆಲ್ಲ ಇತ್ತು, ಅವರ ಹೃದಯ ಶ್ರೀಮಂತಿಕೆ ಇತ್ತು, ಶ್ರಮ ಮಾಡುವಂತ ಶ್ರಮಿಸುವಂಥದ್ದಿತ್ತು, ದ್ವೇಷದ ರಾಜಕಾರಣ ಅವರಲ್ಲಿ ನಾವು ಯಾವುದು ಕೂಡ ನಾವು ಅವರಲ್ಲಿ ನಾವು ನೋಡ್ಲಿಲ್ಲ. ಸೊ ಅದು ಇವತ್ತು ನಮ್ಮೆಲ್ಲರೂ ಕೂಡ ಬಹಳ ದೊಡ್ಡ ಆದರ್ಶವಾಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಬಹಳ ದೊಡ್ಡ ಹೃದಯ ಶ್ರೀಮಂತಿಕೆಯನ್ನು ಇಟ್ಕೊಂಡಂತ ಒಬ್ಬ ಧೀಮಂತ ರಾಜಕಾರಣಿ ಅಂತ ಹೇಳಿದ್ರೆ ನನಗೆ ಬಹಳ ಸಂತೋಷ ಆಗ್ತದೆ. ನಮ್ಮ ಹರೀಶ್ ಅವರು ಕೆಲವೊಬ್ಬ ವಿಚಾರ ಅವರ ಹೆಸರಿಡಬೇಕು ಅಂತ ಹೇಳ್ತಾ ಇದ್ದೀರಿ. ಸೊ ಈಗ ನಾನು ಏನ್ ಹೇಳಕ್ ಹೋಗುದಿಲ್ಲ. ಒಂದಿನ ಮೀಟಿಂಗ್ ಒಂದು 8 ಜನ ಕೂತ್ಕೊಂಡು ಬೇಕಾದ್ರೆ ಇಲ್ಲೇ ಬೇಕಾದ್ರೆ ನಾನು ಬರ್ತೀನಿ, ಕೂತ್ಕೊಂಡು ಮಾತಾಡಿ ಏನಾದ್ರು ಇದ್ರೆ ಅದೊಂದು ಉಳ್ಕೋಬೇಕು, ಸಮಥಿಂಗ್ ಉಳ್ಕೋಬೇಕು, ಅವ್ರ ಹೆಸರಿಗೆ ಉಳ್ಕೊಳ್ಬೇಕು. ಡೆಫಿನೆಟ್ಲಿ ಐ ಸ್ಟ್ಯಾಂಡ್ ಕಮಿಟೆಡ್. ನೆನಪಾಗಿ ಇರುವಂತ ವ್ಯವಸ್ಥೆಗೆ ಐ ವಿಲ್ ಬಿ ಎ ಪಾರ್ಟ್ ಆಫ್ ದಟ್ ಸ್ಮಾಲ್ ಸ್ಟೋರಿ ಆರ್ ಹಿಸ್ಟ್ರಿ. ನಾನು ಮಾತ್ರ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಗೋಪಿನಾಥ್ ಅವರಿಗೆ ಬೆಂಗಳೂರು ಬಗ್ಗೆ ಚರ್ಚೆ ಮಾಡಿ ಒಂದು ವಿಚಾರವನ್ನು ಅವರು ಹೊಂದಿದ್ರು. ಅವರು ಟೌನ್ ಪ್ಲಾನಿಂಗ್ ಮತ್ತೊಂದೆಲ್ಲ ಇಲ್ಲೇ ಇದ್ದಾರೆ. ಟಾಸ್ ಅವರೆಲ್ಲ BDA ಕಮಿಷನರ್ ಇದ್ರು, BDA ಕಮಿಷನರ್, ಇನ್ನ ಕೆಲವು ಆಫೀಸರ್ಸ್ ಎಲ್ಲ ಇದ್ರು. ಈ ಬ್ಯೂರೋಕ್ರಸಿ ಜೊತೆ ಪಾಲಿಟಿಷಿಯನ್ಸ್ ಕೆಲಸ ಮಾಡೋದಷ್ಟು ಸುಲಭ. ನಾವೊಂದು ಹೇಳಿದ್ರು ಅವರು ಇನ್ನೊಂದು. ಚೆನ್ನಾಗಿ ದುಡ್ಡು ಇದೆಯಲ್ಲ, ಹಣ, ಅದು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭವಾದ ಕೆಲಸ. ಹೀಗೆ ನಾನು
ಇದನ್ನ ಬಹಳ ಪ್ಯಾಷನ್ ಆಗಿ ಇದನ್ನು ತೆಗೆದುಕೊಂಡೆ ಇಲಾಖೆನ, ಬೆಂಗಳೂರಿನ ಜವಾಬ್ದಾರಿನ. ಇದು ಬೇರೆ ಯಾವ ಇಲಾಖೆನ ಹಿಂದೆ ನಾನು ಪವರ್ ನೋಡಿದ್ದೆ, ಇರಿಗೇಷನ್ ನೋಡಿದ್ದೆ, ಹಿಂದೆ ಅರ್ಬನ್ ಡೆವಲಪ್ಮೆಂಟ್ ನೋಡಿದ್ದೆ, ಕೃಷ್ಣ ಕಾಲದಲ್ಲಿ ಕೋಪರೇಷನ್ ನೋಡಿದ್ದೆ, ಮೆಡಿಕಲ್ ಎಜುಕೇಶನ್ ನೋಡಿದ್ದೆ, ಇವೆಲ್ಲ ನೋಡಿದ್ದೆ ನಾನು. ಆದ್ಮೇಲೆ ಇದನ್ನ ನನಗೆ ನಾನು ಇಲ್ಲಿ ಬೆಂಗಳೂರಲ್ಲಿ ನನ್ನ ವಿದ್ಯಾರ್ಥಿ 6ನೇ ವಯಸ್ಸಿಗೆ ಬೆಂಗಳೂರು ಬಂದು ನಾನು ಆಗಿಂದ ಇವತ್ತವರೆಗೂ ರಾಜಕಾರಣ ಬೆಳೆದು ಮಾಡೋದು ಕೂಡ ಬೆಂಗಳೂರಿನಲ್ಲೇ ಇದ್ದೀನಿ. ಬೆಂಗಳೂರು ಕಷ್ಟ ಏನು ಅಂತ ನನಗೆ ಅರಿವಿದೆ. ಇಲ್ಲಿರುವಂತ ಈ ಕಸ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಈ ಗಾರ್ಬೇಜ್ ವಿಚಾರ ಏನ್ ಮಾತಾಡ್ತಾರಲ್ಲ, ಇದು ಯಾವುದೇ ಸರ್ಕಾರಗಳು ಸಾಲ್ವ್ ಮಾಡಕ್ ಆಗ್ತಾ ಇಲ್ಲ. ನಾನು ಏನೇನೋ ಪ್ರಯತ್ನ ಮಾಡ್ತಾ ಇದ್ದೀನಿ, ಸ್ಟಿಲ್ ಐ ಆಮ್ ನಾಟ್ ಏಬಲ್ ಟು ಸಕ್ಸಸ್ಫುಲ್. ಅಂತ ದೊಡ್ಡ ಮಾಫಿಯಾನೇ ಈ ಗಾರ್ಬೇಜ್ ಅಲ್ಲಿ, ಈ ಕಸದಲ್ಲಿ ಇದೆ. ಅದನ್ನ ಈಗ ಚರ್ಚೆ ಮಾಡಬಹುದಿಲ್ಲ, ಇದನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ. ಎರಡನೇದು ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಈ ಟ್ರಾಫಿಕ್. ಹಿಂದೆ ನಾನು ಯುಡಿ ಮಿನಿಸ್ಟರ್ ಆಗಿದೆ ಕೃಷ್ಣ ಕಾಲದಲ್ಲಿ ಪಾಪ್ಯುಲೇಷನ್ ವಾಸ್ 70 lakhs. ಹೆಗ್ಡೆಯವ್ರ ಕಾಲದಲ್ಲಿ ಇಟ್ ವಾಸ್ 42 lakhs. ಈಗ ಇಟ್ ಇಸ್ 1.4 crores. 1,14,14,00,000 ವೆಹಿಕಲ್ ಬೆಂಗಳೂರು ನಗರದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಅದೇ ರೋಡ್, ಆ ರೋಡನ್ನ ಅಗಲ ಮಾಡಕ್ಕಾಗಲ್ಲ. ದೊಡ್ಡ ಪ್ರಾಬ್ಲಮ್ ಇದೆ. ನೀವು ಏನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲೈಟ್ ಹಾಕಿ ಟ್ರಾಫಿಕ್ ಮಾಡಿ ಇನ್ನೊಂದು ಮಾಡಿ ಏನ್ ಮಾಡಿದ್ರು ಕೂಡ ಈಗ 1993 ನಮ್ಮ ಅಡ್ವೊಕೇಟ್ ಫಾರ್ಮರ್ ಜನರಲ್ ಹಿಂದೆಗಡೆ ಕೂತ್ಕೊಂಡು ಮಾಡ್ತಾ ಇದ್ದಾರೆ. ಈ ಹೊಸ ಆಕ್ಟ್ ಬಂದ್ಬಿಟ್ಟಿದೆ, ಡಬಲ್ ದಿ ವ್ಯಾಲ್ಯೂ ಕೊಡ್ಬೇಕು. ಡಬಲ್ ದಿ ವ್ಯಾಲ್ಯೂ ಈಗ ಕೊಡ್ಬೇಕು. ಯಾವ ರೋಡನ್ನು 10,000 20,000 ಕಡಿಮೆ ಇಲ್ಲ. ಮೇನ್ ರೋಡ್ ಪ್ರಾಪರ್ಟೀಸ್ 20,000ಕ್ಕೆ 40,000 ಕೊಡ್ಬೇಕು. ವೆದರ್ ಎನಿ ಗವರ್ಮೆಂಟ್ ಕ್ಯಾನ್ ಏಬಲ್ ಟು ಗಿವ್ ದಟ್ ಅಮೌಂಟ್. ಈಗ ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ 18,000 ಕೊಟ್ಟಿದ್ರು ಇಡೀ ರಾಜ್ಯಕ್ಕೆ. 14ರಿಂದ 18,000 ಕೊಟ್ಟಿದ್ರು. ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ 27,000 ಕೋಟಿ. ಈಗ 4,07,000 4,07,000 ಅಷ್ಟು ಈಗ ಬಂದಿದೆ. ಅಷ್ಟು ಗ್ರೋತ್ ಇವತ್ತು ಬಂದಿದೆ. ಇಡೀ ಪ್ರಪಂಚದ ಆಫ್ಟರ್ ಇದು ಸೆಪ್ಟೆಂಬರ್ 11 ಆದ್ಮೇಲೆ ಆಲ್ ದಿ ವರ್ಲ್ಡ್ ಲೀಡರ್ಸ್ ಎಲ್ಲ ಕೂಡ ಬೆಂಗಳೂರು ಬರ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರ ಫಾರ್ಚೂನ್ 500 ಕಂಟ್ರೀಸ್ ಎಲ್ಲ ಇಲ್ಲೇ ಶುರು ಆಗಿದೆ. 25 ಲಕ್ಷ IT ಪ್ರೊಫೆಷನಲ್ಸ್ ಬೆಂಗಳೂರಿನಲ್ಲಿ ಇದ್ದಾರೆ. 2 ಲಕ್ಷ ಫಾರಿನ್ ಪಾಸ್ಪೋರ್ಟ್ ಹೋಲ್ಡರ್ಸ್ ಇವತ್ತು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಗ ಅಟಲ್ ಬಿಹಾರಿ ವಾಜಪೇಯಿನವರು ಆಗ ತಾನೇ ನಮ್ಮ ಗೋಪಿನಾಥ್ ಅವ್ರದ್ದು ಸ್ವಲ್ಪ ಪ್ಲೇನ್ ಮುಂದಕ್ಕೆ ಹೋಗ್ತಾ ಇತ್ತು. ಕೃಷ್ಣ ಅವರು ಕೂಡ ಎಲ್ಲ ಮಾಡಿದ್ರು ಓಡಿಸ್ಬೇಕಲ್ಲ ಅಂತ ಹೇಳಿ ಆಫೀಸರ್ಸ್ಗೂ ಕೂಡ ಅದನ್ನ ಟ್ರಾವೆಲ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟು ₹500 ಎಕ್ಸ್ಟ್ರಾ ಹಾಕಿದ್ರು ಕೂಡ ಬಂದ್ರೆ ಚಾಲು ಇರಲಿ ಅದನ್ನ ತಂದ್ಬಿಟ್ಟು. ಆಗ ಏರ್ಪೋರ್ಟ್ ಫೌಂಡೇಶನ್ ಇತ್ತು. ನಾನು ಯುಡಿ ಮಿನಿಸ್ಟರ್ ಇದ್ದೆ, ನಾನೇ ಪ್ಲಾನಿಂಗ್ ಇದನ್ನ ಸೈನ್ ಮಾಡಿದವರು. ಹೋದಾಗ ಅಟಲ್ ಬಿಹಾರಿ ವಾಜಪೇಯಿ ಬಂದಿದ್ರು. ಒಂದು ಫೌಂಡೇಶನ್ ಆಗ್ಬೇಕಾದ್ರೆ ಆಗ ಜಪಾನ್ ಪ್ರೈಮ್ ಮಿನಿಸ್ಟ್ರು, ಚೈನಾ ಪ್ರೈಮ್ ಮಿನಿಸ್ಟ್ರು, ಪೋಲ್ಯಾಂಡ್ ಮತ್ತು ಇನ್ನೇನೋ ನಮ್ಮ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ 4 ಪ್ರೈಮ್ ಮಿನಿಸ್ಟರ್ 3 ತಿಂಗಳಲ್ಲೇ ಬಂದರು. The time has come. The world leaders first to Delhi, they used to come to Delhi. Then they used to Calcutta, they used to go to Mumbai, they used to go to Chennai, they used to come to Bangalore. Our situation change agide. Those leaders are coming first to Bangalore, then they are coming to Delhi and Delhi. ಇದು ಬರೀ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಆಯ್ತು, ಎಸ್ ಎಂ ಕೃಷ್ಣ ಅವರಿಂದ ಆಯ್ತು ಅಂತ ನಾನು ಹೇಳಿಕ್ ತಯಾರಿಲ್ಲ. ಇಟ್ ಈಸ್ ಓವರ್ ಎ ಪೀರಿಯಡ್ ಆಫ್ ಇಯರ್ಸ್. ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ ಅವತ್ತು ಕೊಟ್ಟಂತ ಇಂಜಿನಿಯರಿಂಗ್ ಕಾಲೇಜಸ್ಗೆ ಪರ್ಮಿಷನ್, ದಟ್ ಈಸ್ ದಿ ಬಿಗ್ಗೆಸ್ಟ್ ಸ್ಟ್ರೆಂತ್. ದಿ ವೇ he started giving engineering colleges and medical colleges today, that is the foundation of industrial growth and technical growth of this country. ಇವತ್ತು ಏನಿಷ್ಟು ಇದೆ ಅಂತಂದ್ರೆ ಆವತ್ತಿನ ಕಾಲ, ಇವತ್ತು ಏನು ಸಜ್ಜನ್ ಜಿಂದಾಲ್ ಇದ್ದಾರೆ, ಇಲ್ಲಾಂದ್ರೆ ಬೇರೆ ಬೇರೆ ದೊಡ್ಡ ದೊಡ್ಡವರು ಯಾರು ಹೊರಗಡೆಯಿಂದ ಬಂದಂತವ್ರೆಲ್ಲ ಹೆಸರುಗಳು, ಒಂದು 10 ಹೆಸರುಗಳಿದೆ. ಅವತ್ತೆಲ್ಲ ಇಲ್ಲಿ ಬೆಂಗಳೂರಿಗೆ ಬಂದು, ಬಿಹಾರದಿಂದ ಬಂದು, ಹೊರಗಡೆಯಿಂದ ಬಂದು ಇಲ್ಲಿ ಇಂಜಿನಿಯರ್ಸ್ ಆದ್ರು ಎಲ್ಲ ಬಂದು ಆಗಿ ಇವತ್ತು ಇದ್ದಾರೆ. ಹಂಗೆ ಇವತ್ತು ಇಲ್ಲಿ ಇಷ್ಟು ದೊಡ್ಡ ಇವತ್ತು ಬೆಂಗಳೂರು ಬೆಳೀತಾ ಇದೆ. ಅವ್ರಿಗೆಲ್ಲ ಇಲ್ಲಿ ವೆದರ್ ಕಲ್ಚರ್ ನಾನು ಮಾತಾಡಕ್ ಹೋಗುದಿಲ್ಲ. ಕಿರಣ್ ಟ್ವೀಟ್ ಮಾಡ್ತಾರೆ, ಅವ್ರು ಇನ್ನೊಂದ್ ತರ ಮಾತಾಡ್ತಾರೆ, ಟೀಕೆ ಮಾಡ್ತಾರೆ ಎಲ್ಲ ಮಾಡ್ತಾರೆ. ನನಗೆ ಐ ಡೋಂಟ್ ವಾಂಟ್ ಟು ಡಿಬೇಟ್ ಆನ್ ದಟ್, ಬಟ್ ವಿ ಆಲ್ ಹ್ಯಾವ್ ಟು ವರ್ಕ್ ಟುಗೆದರ್. ಜಾಯ್ನಿಂಗ್ ಟುಗೆದರ್ ಇಸ್ ದಿ ಬಿಗಿನಿಂಗ್. ಇವತ್ತೇನು ನೀವು ಇದನ್ನ ಚರ್ಚೆ ಮಾಡ್ತಾ ಇದ್ದೀವಿ, ಥಿಂಕಿಂಗ್ ಟುಗೆದರ್ ಇಸ್ ದಿ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ದಿ ಸಕ್ಸಸ್. ಜೊತೆಗೂಡುವುದು ಆರಂಭ, ಜೊತೆಗೂಡಿ ಚರ್ಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು.
ಸೊ ಆಲ್ ಆಫ್ ಯು, ನೀವು ಸಹಕಾರ ಕೊಡ್ಬೇಕು, ನಾನು ಸಹಕಾರ ಕೊಡ್ಬೇಕು, ಸರ್ಕಾರನೂ ಮಾಡಬೇಕು, ಜನನೂ ಮಾಡಬೇಕು, ಪಾರ್ಟಿಗಳು ಮಾಡಬೇಕು. ಬರೀ ಟೀಕೆಗಳು ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಆಗುದಿಲ್ಲ. ಫೈಂಡಿಂಗ್ ಪಾಲಿಸಿ ಈಸಿಯೆಸ್ಟ್ ಥಿಂಗ್. ರೈಟ್ ನಾನು ಒಂದು ಫ್ಲೈಓವರ್ ಹಾಕಿದ್ರು. ಈಗ ನೀವೇನಾದ್ರು ಏರ್ಪೋರ್ಟ್ ಇಂದ ಬರ್ಬೇಕಾದ್ರೆ ತಗಲಾಕೋಬಿಟ್ರಂತೂ ಎಲ್ಲಿ ಈ ಜಂಕ್ಷನ್ ಅಲ್ಲಿ, ಹೆಬ್ಬಾಳ್ ಜಂಕ್ಷನ್ ಅಲ್ಲಿ ದೇವರೇ ಗತಿ. ಈ ಕಡೆ ಏರ್ಪೋರ್ಟ್ಗೂ ಹೋಗಕ್ಕಾಗಲ್ಲ, ಮನೆಗೂ ಹೋಗಕ್ಕಾಗಲ್ಲ, ಆ ಪರಿಸ್ಥಿತಿ ಇರುತ್ತೆ. ಏನ್ ಮಾಡ್ಬೇಕು? ರೋಡ್ ವೈಂಡಿಂಗ್ ಮಾಡಕ್ಕಾಗಲ್ಲ, ಅಷ್ಟು ದುಡ್ಡು ಇಲ್ಲ. ಈಗ ಯಾವ್ದೋ ಕಾಲದಲ್ಲಿ ಏನೋ ನೈಸ್ ಅವನು ಈಗ ಕಿಣಿ ಏನೋ ಮಾಡಿ ಅರ್ಧ ರೋಡ್ ಮಾಡ್ಬಿಟ್ರು. ಈಗ ತಿರ್ಗಾ ಅವ್ನಿಗೆ ಫರ್ದರ್ ಮಾಡಕ್ಕೆ ನಾವು ಏನೇನೋ ರಾಜಕಾರಣ ಮಾಡ್ಕೊಂಡು ನಾವು ಅದನ್ನ ಬಿಡ್ತಾ ಇಲ್ಲ. ಆ ರೋಡ್ ಮಾಡಲಿಲ್ಲ ಅಂತಿದ್ರೆ ಏನಾಗ್ತಿತ್ತು ಬೆಂಗಳೂರು ಪರಿಸ್ಥಿತಿ? ಅವತ್ತು ಅದೇ ಟೈಮ್ಗೆ ಈ ನಾರ್ತ್ ಕಾರಿಡಾರ್ನ ನಾವು ನೋಟಿಫೈ ಮಾಡಿದ್ವಿ, 2007 ಮಾಡ್ತೀವಿ. ಇವತ್ತವರೆಗೂ ಮಾಡಕ್ಕಲ್ಲ. ಆ ರೋಡ್ ಫ್ರೀಯಾಗಿ ಆಗಿದೆ. ಈ ರೋಡ್ಗೆ ಮೊನ್ನೆ ಡಿಸಿಷನ್ ತಗೊಂಡೆ ನಾನು, ಏನ್ ಬೇಕಾದ್ರೆ ನಾನು ಡಿನೋಟಿಫೈ ಮಾಡಿಲ್ಲ, ಲೆಟಸ್ ಗೋಲ್ಡ್ ಅಂತ 26,000 ಕೋಟಿ ರೂಪಾಯಿ ಈಗ ನಾನು ಹುಟ್ಕೋಯಿಂದ ಸ್ಯಾಂಕ್ಷನ್ ತಗೊಂಡು ಈಗ ರೈತರಿಗೆ ಡಬಲ್ ದಿ ಕಾಸ್ಟ್ ಕೊಡಬೇಕು, TDR ಕೊಟ್ಬಿಡೋಣ, ಅವ್ರಿಗೆ 40% ಕೊಟ್ಬಿಡೋಣ ಜಾಗ ಅಂತೇಳಿ ತೀರ್ಮಾನ ಮಾಡಿ ಟೇಕನ್ ಕಾಲ್ ಅದನ್ನ ಮಾಡಕ್ ಹೊರಟಿದ್ದೀನಿ. ಆಮೇಲೆ ಈಗ ಸೌತ್ ಅಲ್ಲೂ ಕೂಡ ಆ ನೈಸ್ ರೋಡ್ ಪಕ್ಕದಲ್ಲಿ ಇನ್ನೊಂದು ರೋಡ್ ಕೂಡ ಬರಲಿ ಅಂತ ಹೇಳಿ. ಯಾಕಂದ್ರೆ ಎಷ್ಟು ರೋಡ್ಗಳು ಕೂಡ ಈಗ ಇವರು ನಮ್ಮ ವಾಜಪೇಯಿ ಅವರು ವುಡನ್ ಟ್ರಯಾಂಗಲ್ ಅಂತ ಮಾಡೋದಕ್ಕಿಂತಾನೆ ಇಡೀ ದೊಡ್ಡ ಗ್ರೋತ್ ಡೆವಲಪ್ಮೆಂಟ್ ಇವತ್ತು ಆಗಿದ್ದು. ಹಂಗೆ ವುಡನ್ ಕ್ವಾಡ್ರಾಟ್ ಹಂಗೆ ಇವತ್ತು ರೋಡ್ಸ್ ಎಷ್ಟಾದ್ರೂ ಕೂಡ ನಮ್ಗೆ ಬೆಂಗಳೂರು ನಗರಕ್ಕೆ ಆಗಲಿ ಇಡೀ ದೇಶದಲ್ಲಿ ಎಲ್ಲಾ ಕಡೆ ಕೂಡ ಟ್ರಾನ್ಸ್ಫರ್ ಸಿಟಿ ಆ ದೃಷ್ಟಿಯಿಂದ ಮಾಡ್ತಾ ಇದೆ. ಪವರ್ ವಿಚಾರ ಮಾತಾಡ್ತಿದ್ರು. ನಾನು ಇದ್ದಾಗ 10,000 ಮೆಗಾವಾಟ್ ಇತ್ತು. ನಾನು ರಾಜೀನಾಮೆ ಕೊಡೋಷ್ಟಕ್ಕೆ 24,000 ಮೆಗಾವಾಟ್ ಆಯಿತು. ಸೋಲಾರ್ ಏನು ಅಂತ ಗೊತ್ತಿರಲಿಲ್ಲ. ಎಷ್ಟೋ ಟೀಕೆಗಳು ಬಂತು, ನಮ್ಮವರೇ ಟೀಕೆ ಮಾಡಿದ್ರು. ಅದೆಲ್ಲ ಈಗ ನಾನು ಚರ್ಚೆ ಮಾಡ್ತಿಲ್ಲ. ಬೆಂಗಳೂರು ಸಿಟಿಗೆ ಯಾವ್ದಾದ್ರು ಆಫ್ ಆಯ್ತು ಅಂದ್ರೆ ವಿತಿನ್ 1 ಮಿನಿಟ್ 345 ಮೆಗಾವಾಟ್ ಗ್ಯಾಸ್, ನಿಮ್ಗೆಲ್ಲ ಗೊತ್ತಿಲ್ಲ, 345 ಮೆಗಾವಾಟ್ ಗ್ಯಾಸ್ ನ ಇದನ್ನ ಯೂನಿಟ್ ನ ನಾವು ಇಲ್ಲಿ ಯಲಹಂಕದಲ್ಲಿ ಸ್ಥಾಪನೆ ಮಾಡಿದ್ವಿ. ಅಂದ್ರೆ ಪವರ್ ನಿಮಿಷನ ಬೆಂಗಳೂರಲ್ಲಿ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ನಮ್ಮ ಗ್ಯಾಸ್ ಸ್ಟವ್ ನಾವು ಹೆಂಗೆ ಬರ್ನೋ ಸ್ಥಾಪನೆ ಶುರು ಮಾಡ್ತೀವಿ ಹೋದ್ರೆ ಮನೆಗೆ, ಅದು ಕೂಡ ಆಗಿದೆ. ಹಂಗೆ ಇವತ್ತು ಬೆಂಗಳೂರು ನಗರಕ್ಕೆ ಒಳ್ಳೆ ಪ್ಲಾನಿಂಗ್ ಆಗ್ಬೇಕು. ನಾನು ಇನ್ನ ಸಕ್ಸಸ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಜಸ್ಟ್ ಇಟ್ ಇಸ್ ದಿ ಫೌಂಡೇಶನ್. ಈಗ ಟನಲ್ ಒಂದು ಕೈಕೊಂಡಿದ್ವಿ. ಈಗ ಬರಕ್ಕಿಂತ ಮುಂಚಿತವಾಗಿ ನಮ್ಮ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಅವ್ರು ಬಂದಿದ್ರು. ನಮ್ದು 2 ಎಕರೆ ಜಾಗ ಹೋಯ್ತಾ ಇದೆ ಲಾಸ್ಟ್ ಪೇಟ್ ಅಲ್ಲಿ, ನಮ್ಗೆ ಇರೋದೇ ಜಾಗ, ನೀವು ಬಿಡಿ. ಜಸ್ಟ್ ಅದನ್ನ ಮುಗಿಸ್ಕೊಂಡೇ ಇಲ್ಲಿಗೆ ಬಂದೆ ನಾನು. ಹಂಗೆ ಬೇಕಾದಷ್ಟು ಲಾಟ್ ಆಫ್ ಚಾಲೆಂಜಸ್. 800 ಕೋಟಿ ರೂಪಾಯಿ ಲ್ಯಾಂಡ್ ಅಕ್ವಿಷನ್ಗೆ ಇಟ್ಟಿದ್ದೀವಿ. 17,000 ಕೋಟಿ ರೂಪಾಯಿ ಒಂದು ಕಾರಿಡಾರ್, ಇನ್ನೊಂದು ಕಾರಿಡಾರ್, 2 ಕಾರಿಡಾರ್, 42 ಕಿಲೋಮೀಟರ್ ರೆಡಿ ಮಾಡ್ತಾ ಇದ್ದೀವಿ. ಬೇರೆ ಏನೂ ಆಪ್ಷನ್ ಇಲ್ಲ ಬೆಂಗಳೂರು ನಗರದಲ್ಲಿ. ಇನ್ನೊಂದು ಸ್ಮಾಲ್ ಕಾರಿಡಾರ್ ಕೂಡ ಒಂದು ಮಾಡ್ತಾ ಇದ್ದೀನಿ. ಅದಲ್ಲದೆ ಎಲಿವೇಟೆಡ್ ಫ್ಲೈಓವರ್ ಈಗ ಮೊನ್ನೆ ಕೂಡ ನಾನು ಪ್ರೈಮ್ ಮಿನಿಸ್ಟರ್ ಕೋರ್ಸ್ ನಾನು ಬೆಂಗಳೂರಲ್ಲಿ ನಾವು ಏನ್ ಮಾಡಿದೀವಿ ಅಂತ ಎವ್ರಿ ಇಸ್ ಎ ಗುಡ್ ಮಾಡಲ್ ಅಂತ. ಯಾಕೆಂದ್ರೆ ಕೆಳಗಡೆ ರೋಡ್ ಇರ್ತದೆ, ಅದ್ರ ಮೇಲೆ ಫ್ಲೈಓವರ್ ಇರ್ತದೆ, ಅದ್ರ ಮೇಲೆ ನಾವು ಮೆಟ್ರೋ ಹೋಗುವಂತ ಒಂದು ಪರಿಸ್ಥಿತಿ ಈಗಾಗಲೇ ಸುಮಾರು 47 ಕಿಲೋಮೀಟರ್ ಫೈನಲೈಸ್ ಮಾಡ್ತೀನಿ. ಅದು ಕೂಡ ಈಗಾಗಲೇ ಆಗ್ತಾ ಇದೆ. ಮೆಟ್ರೋ ಎಕ್ಸ್ಪ್ಯಾಂಡ್ ಮಾಡಕ್ ಮಾಡ್ತಾ ಇದ್ದೀನಿ. 112 ಕಿಲೋಮೀಟರ್ ವಿ ಆರ್ ಗೋಯಿಂಗ್ ವಿತ್ ಎಲಿವೇಟೆಡ್ ಇದನ್ನ ಫ್ಲೈಓವರ್ಸ್ ಮಾಡಲಿಕ್ಕೆ, ಹೊಸ ಫ್ಲೈಓವರ್ ಮಾಡಲಿಕ್ಕೆ ಮಾಡ್ತಾ ಇದ್ದೀವಿ. ರಾಮಕೃಷ್ಣ ಹೆಗಡೆ ಅವರಿಂದ ಮರ್ತ್ಬಿಟ್ಟಿದ್ದೀವಿ. ಕಾವೇರಿ ವಾಟ್ ವಾಸ್ ಸ್ಟಾರ್ಟೆಡ್ ಬೈ ರಾಮಕೃಷ್ಣ ಹೆಗಡೆ. ಫಸ್ಟ್ ಬೆಂಗಳೂರಿಗೆ ಕಾವೇರಿ ನೀರು ಬರಕ್ಕೆ ಪ್ರಾರಂಭ ಆಗಿದೆ ಅವರ ಚಿಂತನೆ, ಅವರ ಕಾಲದಲ್ಲಿ. ಫಸ್ಟ್ ಹಳ್ಳಿಯ ಬನಿವಾಸಿನ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಂತ ಸಂದರ್ಭ ಈಗೂ ನನಗೆ ನೆನಪಿದೆ. ಆಗ ಈಗ ನಾವು 6th ಸ್ಟೇಜ್ಗೆ ಹೆಜ್ಜೆ ಹಾಕಿದೀವಿ. ಹಂಗೆ ಇವತ್ತು ಅನೇಕ ವಿಚಾರಗಳೆಲ್ಲ ಈಗ ಮಾಡಿ ಮುಂದಕ್ಕೆ ನೆಕ್ಸ್ಟ್ 4-5 years ಅಲ್ಲಿ 1,25 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಲಿಕ್ಕೆ ಗೌರ್ಮೆಂಟ್ ದುಡ್ಡು ಕೊಡಬೇಕು, ಸಪೋರ್ಟ್ ಮಾಡಬೇಕು, ಗೌರ್ಮೆಂಟ್ ಗ್ಯಾರಂಟಿ ಕೊಡಬೇಕು. ವೆರಿ ಡಿಫಿಕಲ್ಟ್. ಇಲ್ಲಿ ಕಲೆಕ್ಷನ್ ಮಾಡಕ್ಕಾಗ. ಮೊನ್ನೆ ಡೆಲ್ಲಿಗೆ ಹೋಗಿದ್ದೆ, ಅವ್ರ ಕಲೆಕ್ಷನ್ ಎಷ್ಟಪ್ಪ ಟ್ಯಾಕ್ಸ್ ಬರೀ 2,000 ಕೋಟಿ, ನಮ್ ಕಲೆಕ್ಷನ್ ಈಗ 7,000 ಕೋಟಿ ಮಾಡ್ತೀವಿ. ಅಂದ್ರೆ ಅಲ್ಲ ಅಷ್ಟು ಮಿಸ್ಯೂಸ್ ಆಗ್ತದೆ. ಈಗೆಲ್ಲ ಇದಕ್ಕೆ ನಾನು ಈ ಖಾತೆ ಮಾಡಿಸ್ಕೊಡ್ಬೇಕು ಅಂತ ಎಲ್ಲರಿಗೂ ಕೂಡ ಅವ್ರ ಮನೆ ಬಾಗಿಲಿಗೆ ಒಂದು ಖಾತೆ ಕೊಟ್ಟು, ಅವ್ರ ಫೋಟೋ ಇಟ್ಟು, ಅವ್ರ ಪ್ರಾಪರ್ಟಿ ಕೊಟ್ಟು ಏನಾದ್ರು ಮಾಡಿ ಸ್ಟ್ರೀಮ್ ಲೈನ್ ಮಾಡ್ಲಿಕ್ಕೆ ಪ್ರಯತ್ನ. ಕೆಲವರಿಗೆ ಹಿಂಸೆ ಆಗ್ಬೋದು, ಸದ್ದವ್ರಿಗೆ ಮಾಡಿದವ್ರಿಗೆ ಸರಿಯಾಗಿ ಡಿಕ್ಲೇರ್ ಮಾಡ್ಕೊಂಡವ್ರಿಗೆ ಅದೆಲ್ಲ ತೊಂದರೆ ಆಗ್ಬೋದು. ಬಟ್ ಅಲ್ಟಿಮೇಟ್ಲಿ ಫೈನಾನ್ಸ್ ಬೇಕಲ್ಲ, ದುಡ್ಡೆಲ್ಲ ಎಲ್ಲ ಆಗ್ತದೆ, ಏನ್ ಮಾಡ್ಲಿಕ್ಕೆ ಸಾಧ್ಯ? ಕೆಲವರು ಮಾತಾಡ್ತಾರೆ, ಕೆಲವರು ಟೀಕೆ ಮಾಡ್ತಾರೆ, ದುಡ್ಡು ಹೊಡಿಯಕ್ಕೆ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ.
ನಾನು ದುಡ್ಡು ಗಿಡ್ಡು ಯೋಚನೆ ಮಾಡ್ತಾರಲ್ಲ ದೇವ್ರನ್ನ ಕೊಟ್ಟಿರೋ ಸಂದರ್ಭ ಈಗ ನಾನು ಚರ್ಚೆ ಮಾಡ್ತಿಲ್ಲ. ನಾನು ಒಂದು ಸಾಕ್ಷಿ ಗುಡ್ಡೆ ನನ್ನ ಬದುಕಿನಲ್ಲಿ ಬಿಟ್ಟು ಹೋಗ್ಬೇಕು, ನೀವು ಕೂಡ ಒಂದಿನ ನನ್ನ ನೆನೆಸ್ಕೊಳ್ಬೇಕು ಅಂತ ಕಾರ್ಯಕ್ರಮ ಬೆಂಗಳೂರು ಕೊಟ್ಟು ಹೋದ ಅನ್ನೋದನ್ನ ನೆನೆಸ್ಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಅನೇಕ ಯೋಜನೆಗಳನ್ನ ಇವತ್ತು ಮಾಡ್ಕೊಂಡು ನಾವೆಲ್ಲ ಹೋಗ್ತಾ ಇದ್ದೇವೆ. ಸೊ ಬೆಂಗಳೂರು ಬಹಳ ದೊಡ್ಡದು, ಇದು ನಾಟ್ ಎ ಪ್ಲಾನ್ ಇರೋ ವಿಚಾರ. ಯಾರ್ಯಾಕೆ ಏನಾಗಿ ಪಾಪ ಮಾಡಿದ್ದಾರೆ, CDP ಮಾಡಿದ್ದಾರೆ, ತಂದಿದ್ದಾರೆ, ಮಾಡಿದ್ದಾರೆ. ಇದೊಂದು ಈ ಮಾಫಿಯಾಗಳ ಜೊತೆ ಬಡದಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಮಧ್ಯ ಪ್ರತಿಯೊಂದಕ್ಕೂ ಕೋರ್ಟ್ ಇಂಟರ್ವ್ಯೂನ್ ಮಾಡ್ತಾರೆ, ಪ್ರತಿ ಸಂದರ್ಭಕ್ಕೂ. ಇದನ್ನ ಅಡ್ವರ್ಟೈಸ್ಮೆಂಟ್ ಬಿಡಕ್ ಮಾಡಕ್ ಬಿಡ್ತಾರ, ಆ ಕಸದ ಟೆಂಡರ್ಗಳನ್ನ ಕೆರೆಕ್ ಬಿಡ್ತಾರ, ಆ ಪ್ರೀಮಿಯಂ ಎಫ್ಐಆರ್ ಮಾಡ್ಬಿಟ್ಟು ಅಥವಾ ಒಂದಷ್ಟು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಅವ್ರು ಇನ್ವೆಸ್ಟ್ ಮಾಡೋಣ, ಅದಕ್ಕೂ ಒಂದು ಕೆಲವು ಲಾಟ್ ಆಫ್ ಇಶ್ಯೂಸ್. ಸ್ಟಿಲ್ ನಾವು ಕೋರ್ಟ್ಗೂ ಕನ್ವಿನ್ಸ್ ಮಾಡಬೇಕು, ಜನಕ್ಕೂ ಕನ್ವಿನ್ಸ್ ಮಾಡಬೇಕು. ಇವೆಲ್ಲ ಮಧ್ಯದಲ್ಲಿ ದೊಡ್ಡ ಚಾಲೆಂಜಿಂಗ್ ಜಾಬ್ ಇದು. ಬಹುಶಃ ತಾವೆಲ್ಲ ಬೆಂಗಳೂರು ನಾಗರಿಕರಿದ್ದೀರಿ, ಇದೆಲ್ಲ ಕೂಡ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಆದ್ರೆ ತಮ್ಗೆ ಈಗ ರಾಮಕೃಷ್ಣ ಹೆಗಡೆ ಅವರ ವಿಚಾರ ಚರ್ಚೆ ಮಾಡಿಕೊಂಡು ಬೇಕಾದಷ್ಟು ವಿಚಾರಗಳು ಅವರ ಕಾಮರ್ಸ್ ಮಿನಿಸ್ಟರ್ ಆಗಿದ್ದಾಗ 57 ಕೃಷ್ಣ ಅವರು ದೇವೇಗೌಡರು 62, ಅವರು 57 ಅಲ್ಲಿ ಎಂಟರ್ ಆಗಿದ್ದು. ಸೊ ಅವರ ಲೆಗಸಿ, ಅವ್ರು ಮಾಡಿದಂಥದ್ದು ಎಲ್ಲ ಕೂಡ ಇನ್ನ ಅವ್ರು ಇಲ್ಲದವರು ಕೂಡ ಬದುಕಿದೆ. ಸೊ ಐ ವೆಲ್ಕಮ್ ದಿ ಡಿಸಿಷನ್. ಅವ್ರ ಹೆಸರು ಶಾಶ್ವತವಾಗಿ ಬೆಂಗಳೂರು ನಗರದಲ್ಲಿ ಇರಬೇಕು ಅಂತ ಹೇಳಿ ಕೆಲವರು ನೀವೇನು ಸಲಹೆ ಮಾಡ್ತೀರಿ. ಐ ಥಿಂಕ್ ವಿದಿನ್ ಫ್ಯೂ ಡೇಸ್ ನಿಮ್ಮೊಂದು 5-6 ಜನದ ಹತ್ರ ಚರ್ಚೆ ಮಾಡಿ ನೀವು ಹೇಳ್ದಂಗೆನೆ ಎಲ್ಲಿ ಸ್ಪೇಸ್ ಇದೆ, ಎಲ್ಲಿ ಅವರ ನೆನ್ಸ್ಕೊಳ್ಳೋಂತ ಇದನ್ನ ಖಂಡಿತ ಆ ಕೆಲಸನ ನಾನು ಮಾಡ್ತೀನಿ. ಇರಬೇಕು. ಯಾರ್ಯಾರ ಹೆಸರು ಇಡ್ತೀವಂತೆ, ರಾಮಕೃಷ್ಣ ಹೆಗಡೆ ಅವ್ರ ಹೆಸರು ಇಡೋದ್ರಲ್ಲಿ ಏನು ದೊಡ್ಡ ಕಷ್ಟ ಇರಲ್ಲ. ಯಾರು ಅದಕ್ಕೆ ವಿರೋಧನೂ ಮಾಡೋದಿಲ್ಲ, ವಿರೋಧ ಮಾಡೋದು ತಲೆ ಕೆಡಿಸ್ಕೊಳ್ತಿಲ್ಲ. ಅದಕ್ಕೆ ಟೀಕೆ ಮಾಡೋದು ನಾನು ಹೇಳ್ತಾ ಇರ್ತೀನಿ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಟೀಕೆಗಳನ್ನೆಲ್ಲ ನಾವು ತಲೆ ಕೆಡಿಸ್ಕೊಳ್ತಿದ್ದೇವೆ. ಒಳ್ಳೆ ಕೆಲಸ. ಸೊ ಅದರಿಂದ ಮಾಡೋಣ. ಸ್ಟ್ಯಾಂಡ್ ಬೇರೆ ಬೇರೆ ವಿಚಾರಗಳೆಲ್ಲ ನಾನು ಈಗ ಜಾಸ್ತಿ ಮಾತಾಡ್ಕೊಂಡು ಹೋದ್ರೆ ನಿಮ್ಗೂ ಎಲ್ಲ ಕೂಡ ಬಹಳ ಇದಾಗ್ತದೆ. ನಾನು ಬರೀ ನನಗೆ ಗೊತ್ತಿಲ್ಲ ಬೆಂಗಳೂರು ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿ. ನಾನು ಬೇರೆಯವರ ಆದರ್ಶ, ಅವರ ಅನುಭವಗಳು, ಅವರ ಅಸೆಂಬ್ಲಿ ಮಾಡ್ತಿದ್ದ ಮಾತು, ಪಾರ್ಲಿಮೆಂಟ್ ಮಾತು, ಅವ್ರು ತೆಗೆದುಕೊಂಡಂತ ಪೊಲಿಟಿಕಲ್ ಸ್ಟ್ಯಾಂಡ್ಗಳು ಯಾವ ಸಂದರ್ಭದಲ್ಲಿ ಎಷ್ಟು ಕಷ್ಟವಾದಂತ ತೀರ್ಮಾನಗಳ ತೆಗೆದುಕೊಂಡಿದ್ರು ಅನ್ನೋದು ಕೂಡ ನಾನು ಸ್ವಲ್ಪ ಮೆಲುಕಾಕಿದ್ದೀನಿ. ಈಗ ಅದನ್ನ ಮಾತಾಡೋದು ಅಂತೆಲ್ಲ. ಬಟ್ ಆಸ್ ಎ ಗುಡ್ ಪ್ಲಾನರ್, ಆಸ್ ಎ ಗುಡ್ ಚೀಫ್ ಮಿನಿಸ್ಟರ್ ವಿತ್ ಎ ಗವರ್ನೆನ್ಸ್, ಅವರ ಪರಿಶುದ್ಧವಾದಂತ ರಾಜಕಾರಣ, ಆಡಳಿತ, ಅವರ ದಕ್ಷತೆ, ಇವತ್ತು ರೂರಲ್ ಡೆವಲಪ್ಮೆಂಟ್ ಜೊತೆಗೆ ಅವತ್ತು ನಜೀರ್ ಸಾಬ್ ಅವರು ಕೊಟ್ಟಂತ ಶಕ್ತಿ, ಆವತ್ತಿನ ಕಾಲದಲ್ಲಿ ಆ ಬೋರ್ವೆಲ್ಗಳು ಮಾಡಿಸಿ ಇಡೀ ಒಂದು ಟ್ರಾನ್ಸ್ಫಾರ್ಮೇಶನ್ ಮಾಡೋದು ಡ್ರಿಂಕಿಂಗ್ ವಾಟರ್ ವಿಚಾರದಲ್ಲಿ. ಸೊ ಅಂತ ವಿಚಾರಗಳೆಲ್ಲ ಕೂಡ ಇವತ್ತು ಕೂಡ ಇದೆ. ಬಟ್ ಏನಪ್ಪಾ ಅಂದ್ರೆ ನಾವು ನೆನೆಸ್ಕೊಳ್ಳೋದು ಅಷ್ಟೇ, ಅವನ್ನ ಸ್ಮರಿಸ್ಕೊಳ್ಳಲ್ಲ. ಅದನ್ನೆಲ್ಲ ನಾವೆಲ್ಲ ಮರ್ತು ಬಿಡ್ತೀವಿ. ಇದೇ ನಮ್ಗೆ ಕೆಲವು ರಾಜಕಾರಣಿಗಳು ಪಬ್ಲಿಕ್ ಮೆಮೊರಿ ಬಹಳ ಶಾರ್ಟ್. ಬಟ್ ಆದ್ರೂ ಇವತ್ತು ಇಂಥ ಒಂದು ಈ ವೇದಿಕೆ ಮುಖಾಂತರ ಕರೆಸಿ ಅವ್ರ ಬಗ್ಗೆ, ಅವರ ಆಚಾರ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಅವ್ರು ಯಾವ ನಿಟ್ಟಿನಲ್ಲಿ ನಮ್ಮನ್ನ ತೆಗೆದುಕೊಂಡು ಹೋದ್ರು ಅನ್ನೋ ದೃಷ್ಟಿಯಿಂದ ಆ ರೀತಿ ನಾವೆಲ್ಲ ಕೂಡ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಸೊ ಹಂಗೆ ನನಗೆ ದೇವರು ಭಗವಂತ ಒಂದು ಸಣ್ಣ ಅವಕಾಶ ಕೊಟ್ಟಿದ್ದಾರೆ. ಸೊ ಹಂಗೆ ದೇವರು, ನಾನು ಇನ್ನೊಂದು ಮಾತಾಡ್ತಾ ಇರ್ತೀನಿ, ದೇವರು ವರವನ್ನು ಕೊಡುದಿಲ್ಲ, ಶಾಪವನ್ನು ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ ಅಂತ. ಹಂಗೆ ಕೊಟ್ಟಿರುವಂತ ಅವಕಾಶದಲ್ಲಿ ಖಂಡಿತ ಈ ಬೆಂಗಳೂರು ನಗರಕ್ಕೆ ನಿಮ್ಮೆಲ್ಲರ ಬಯಕೆಯಂತೆ ನೀವು ಕೂಡ ಎಲ್ಲಿ ಬೇಕಾದ್ರೂ ಎಲ್ಲಿ ಕಸ ಇದೆ ಅಂತ ಒಂದು ಫೋಟೋಗಳು ಬಿಟ್ಟು ಸಾಕಿ ಹಾಕಿ ಪೋಸ್ಟ್ ಮಾಡಿದ್ರೆ ಒಂದು 3-4 ದಿನದಲ್ಲೇ ಅದಕ್ಕೊಂದು ಉತ್ತರ ಬರ್ತದೆ ಕ್ಲೀನ್ ಮಾಡೋ ಕೆಲಸ. ಎಲ್ಲಿ ಗುಂಡಿ ಇದೆ, ಗುಂಡಿ ನಾನು ಡೆಲ್ಲಿಲೂ ನೋಡಿದೀನಿ, ಮುಂಬೈಲೂ ನೋಡಿದೀನಿ, ಎಲ್ಲ ನೋಡಿದೀನಿ, ಎಲ್ಲ ಕಥೆನೂ ಇಷ್ಟೇ. ಬಟ್ ಪಬ್ಲಿಕ್ ಸಿಟಿಸನ್ಸ್ ಕೂಡ ಕೋಪರೇಟ್ ಮಾಡಲೇಬೇಕಾಗ್ತದೆ. ಎಲ್ಲ ಗಾಡಿಗಳೆಲ್ಲ ಖಾಲಿ ಸೈಕಲ್ ಇಟ್ಕೊಳ್ತಾರೆ. ಯಾವ್ದೋ ಕಾಲದಲ್ಲಿ ಕೂಡ ಕೈ ಕಟ್ತಾ ಇಲ್ಲ. ಎಲ್ಲರೂ ಕೂಡ ಸುಮ್ಮನೆ ಬಿಸಾಕ್ಬಿಟ್ಟು ಗಾಡಿ ತಗೊಂಡು ಹೋಗ್ತಾರೆ, ಎಲ್ಲ ಬಿಸಾಕ್ಬಿಟ್ಟು ಹೋಗ್ತಾರೆ. ಈ ಮನೆಗೆ ಖರ್ಚು ಇದನ್ನ ಒಂದಷ್ಟು ಕಲೆಕ್ಟ್ ಮಾಡ್ಬೇಕು ಕಸಕ್ಕೆ ಅಂತಂದ್ರೆ ಅದಕ್ಕೊಂದಷ್ಟು ಟೀಕೆ ಮಾಡ್ತಾರೆ. 25 ರೂಪಾಯಿ 50 ರೂಪಾಯಿ ಫಿಕ್ಸ್ ಮಾಡಿದ್ವಿ, ಅದಕ್ಕೂ ಕೂಡ ಟೀಕೆ ಮಾಡ್ತಾರೆ. ಏನು ಮಾಡಕ್ಕಾಗಲ್ಲ. ಇದು ಬಿಗ್ ಚಾಲೆಂಜಿಂಗ್ ಜಾಬ್. ಬೈ ಪ್ಯಾಷನ್ ಐ ಹ್ಯಾವ್ ಟೇಕನ್ ದಿಸ್ ರೆಸ್ಪಾನ್ಸಿಬಿಲಿಟಿ. ಖಂಡಿತ ಏನೇ ಇರ್ಲಿ, ಐ ವಿಲ್ ಡೂ ಮೈ ಬೆಸ್ಟ್. ನಿಮ್ದೆಲ್ಲ ಸಹಕಾರ ಇರಲಿ. ಇವತ್ತು ವಿಶೇಷವಾಗಿ ಬಂದು ರಾಮಕೃಷ್ಣ ಹೆಗಡೆ ಅವರ ಜನ್ಮದಿನ ನಾವು ಆಚರಣೆ ಮಾಡಿ ನೆಕ್ಸ್ಟ್ 100 ಡೇಸ್ಗೆ
100 ಇಯರ್ ನಾವು ಮಾಡ್ಬೇಕಾದ್ರೆ ಅವ್ರದೊಂದು ಹೆಸರು ಬೆಂಗಳೂರು ನಗರದಲ್ಲಿ ಸಾರ್ಥಕವಾಗಿ ಉಳಿದುವರೆಗೆ ಒಂದು ಸರ್ಕಲ್ ರಸ್ತೆನೋ ಒಂದು ಜಾಗನೋ ಯಾವುದೋ ಒಂದು ಇತಿಹಾಸ ಪುಟಕ್ಕೆ ಸೇರುವಂತ ಕೆಲಸವನ್ನ ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿ ಮತ್ತೆ ಅವ್ರ ಕುಟುಂಬದವರೇ ಮತ್ತು ಅವರ ಅನ್ಯಾಯಿಗಳು ಅವ್ರ ಕುಟುಂಬ ಕುಟುಂಬ ಅಂತಂದ್ರೆ ಅವ್ರ ಕುಟುಂಬ ಅಂತಂದ್ರೆ ಎಲ್ಲರೂ ಅಭಿಮಾನಿಗಳು ಕೂಡ ಅವ್ರದೊಂದು ಕುಟುಂಬ. ಯಾಕೆ ನಾವು ಯಾರು ಕುಟುಂಬದ ಬಗ್ಗೆ ಚಿಂತೆ ಮಾಡಲಿಲ್ಲ, ರಾಜ್ಯದ ಬಗ್ಗೆ ಚಿಂತೆ ಮಾಡಿದ್ರು, ಸಮಾಜದ ಬಗ್ಗೆ ಚಿಂತೆ ಮಾಡಿದ್ರು, ಯುವಕರ ಬಗ್ಗೆ ಚಿಂತೆ ಮಾಡಿದ್ರು, ಯುವಕರು ಬೆಳೆಸುವಂತ ಪ್ರಯತ್ನವನ್ನು ಮಾಡಿದ್ರು. ಆ ಕುಟುಂಬಕ್ಕೆ ಎಲ್ಲ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.